ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದ ಶ್ರೀ ಪಿರಿಯಾಪಟ್ಟಣದ ಮಾತಾಯಿ, ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ನಾಗದೇವತೆ ಅಮ್ಮನವರನ್ನು ಸ್ಮರಿಸುತ್ತಾ 46ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ಪ್ರಾಥಮಿಕವಾಗಿ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ. ಗೌತಮ ಕ್ಷೇತ್ರವೆಂದೇ ಖ್ಯಾತಿ ಬೆತ್ತ ಈ ಬೆಟ್ಟದಾಸನಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಪೂಜಿಸುತ್ತಾ ಬಂದಿರುವಂತಹ ಗ್ರಾಮ ದೇವತೆಗಳಾದಂತಹ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ, ಶ್ರೀ ಯಲ್ಲಮ್ಮ ತಾಯಿ, ಶ್ರೀ ಮಾರಮ್ಮ ತಾಯಿ, ಶ್ರೀ ಮದ್ದೂರಮ್ಮ ತಾಯಿ, ಶ್ರೀ ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮ್ಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿರುವ ನವಗ್ರಹ ಸಸ್ಯ ಮತ್ತು ವೃಕ್ಷಗಳಾದಂತಹ ಪ್ರಾಥಮಿಕವಾಗಿ ಶ್ರೀ ತುಳಸಿ ಮಾತಾ, ಬೇವು ಬಿಲ್ವ ಬನ್ನಿ ಮಾತಾ, ಅರಳಿ ಹಾಲ ಹತ್ತಿ ಮಾತಾ, ಗರಿಕೆ ಮುತ್ತುಗ ಉತ್ತರಾಣಿಕೆ ಎಕ್ಕದ ಮಾತಾ ಹಾಗೂ ತೆಂಗು, ಕಂಗು, ಮಾವು, ನಿಂಬೆ, ಕಣಗಿಲೆ, ಶ್ರೀಗಂಧ ಇತ್ಯಾದಿಯಾಗಿ ವನಸಿರಿಯ ವೃಕ್ಷ ಮಾತೆಗಳೆಲ್ಲವನ್ನು ಸ್ಮರಿಸುತ್ತಾ ಇಂದು ಈ ಕ್ಷೇತ್ರಕ್ಕೆ ಬರುವಂತಹ ಅಪಾರವಾದ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಅಮ್ಮನವರು ನೆರವೇರಿಸಲಿ ಎಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಸೇವಾ ನಿರ್ಮಾತೃಗಳೆಲ್ಲರನ್ನು ಇಂದು ಈ ಪಾದಯಾತ್ರೆಯ ಸುಸಂದರ್ಭದಲ್ಲಿ ನೆನೆಯುತ್ತಾ ಸ್ಮರಿಸುತ್ತಾ ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದಲ್ಲಿ ವಿಶಾಲವಾದ ಭೂಭಾಗವನ್ನು ಹಲವು ವಿಭಾಗಗಳಾಗಿ ಆಯಿತು. ಈ ಕ್ಷೇತ್ರದ ಮೇಲೆ ಕೆಲವೊಂದು ದುಷ್ಟ ಮನಸ್ಥಿತಿ ಉಳ್ಳವರು ಕಣ್ಣು ಹಾಕಬಾರದು. ಈ ಕ್ಷೇತ್ರದ ಅಮ್ಮನವರ 1 ಇಂಚು ಜಾಗವನ್ನು ಸಹ ಯಾರೂ ಸಹ ಅತಿಕ್ರಮಿಸಬಾರದು ಎಂದು ನಿರ್ಧರಿಸಿ ಈ ಕ್ಷೇತ್ರದಲ್ಲಿ ಕೆಲವೊಂದು ವಿಭಾಗಗಳನ್ನಾಗಿ ಮಾಡಿ ಗಿಡ ಮರಗಳನ್ನು ನೆಟ್ಟು 6 ಇಂಚು 6 ಸುತ್ತಳತೆಯ ಕಟ್ಟೆಗಳನ್ನು ಕಟ್ಟಿ ಸುಮಾರು 5ರಿಂದ 6 ಬಾರಿ ಕ್ಯೂರಿಂಗ್ ಮಾಡಿ ತದನಂತರ ಗಿಡ ಮರಗಳಿಗೆ ಒಂದು ಟ್ರೀ ಗಾರ್ಡ್ಗಳನ್ನು ಹಾಕಿ ಪ್ರಸ್ತುತ ಸುಮಾರು ಒಂದೊಂದು ಗಿಡ ಮರಗಳಿಗೂ ಸಹ 8ರಿಂದ 10 ಸಾವಿರ ರೂಗಳನ್ನು ವಿನಿಯೋಗಿಸಿ ಅದನ್ನು ಬೆಳೆಸುತ್ತಾ ಕಾಯ್ದುಕೊಳ್ಳುತ್ತಾ ಆ ಗಿಡ ಮರಗಳನ್ನು ಪ್ರೀತಿಸುತ್ತಾ ಆ ಗಿಡ ಮರಗಳಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾ ಪ್ರಸ್ತುತ ಇದುವರೆಗೂ ಸೇವೆ ಸಲ್ಲಿಸುತ್ತಾ ಬರಲು ಅವಕಾಶ ಮಾಡಿಕೊಂಡಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪ ಕುಟುಂಬದವರಿಗೆ ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳು ಸದಾಕಾಲ ಇರಲೆಂದು ಸತತವಾಗಿ ಜನ್ಮಾಂತರಗಳು ಸಹ ಈ ಕ್ಷೇತ್ರದ ಅಮ್ಮನವರ ಸೇವೆಯನ್ನು ಮಾಡುವಂತಹ ಒಂದು ಸದುಪಯೋಗ, ಒಂದು ಅವಕಾಶ, ಆ ಒಂದು ಭಿಕ್ಷೆಯನ್ನು ನಮಗೆ ನಮ್ಮ ಕುಟುಂಬದವರಿಗೆ ಅಮ್ಮನವರು ಕರುಣಿಸಲಿ ಎಂದು ಪ್ರಸ್ತುತ ಈ ಸೂರ್ಯ ಚಂದ್ರ ಆದಿಯಾಗಿ ಶ್ರೀ ಕ್ಷೇತ್ರದ ಅಮ್ಮನವರುಗಳನ್ನು ಬೇಡಿಕೊಳ್ಳುತ್ತಿದ್ದೇನೆ. ಅಂದು ವಿಶಾಲವಾದ ಭೂಭಾಗ ದೇವಸ್ಥಾನದ ಮುಂಭಾಗದ ಪ್ರದೇಶವನ್ನು ಕೆಲವೊಂದು ವಿಭಾಗಗಳನ್ನಾಗಿ ವಿಂಗಡಿಸಿ ಕ್ಷೇತ್ರದ 1 ಇಂಚು ಭೂಮಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಕೆಲವೊಂದು ಗಿಡಮರಗಳನ್ನು ಧಾರ್ಮಿಕತೆಗೆ ಹತ್ತಿರವಾದಂತಹ ಗಿಡಮರಗಳನ್ನು ನೆಡುತ್ತಾ ಬರಲಾಗಿರುತ್ತದೆ. ಅಂದು ನಾವು ಕೆಲವೊಂದು ಗಿಡಮರಗಳನ್ನು ನೆಡುತ್ತಾ ಈ ಕ್ಷೇತ್ರದ ಸೇವೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಮ್ಮೂರಿನ ವಾಸಿಯಾದ ಈ ಕ್ಷೇತ್ರದ ಭಕ್ತಾದಿಯಾದಂತಹ
ಅಶ್ವತ್ಥಪ್ಪನವರು ಒಂದು ಆಲದ ಮರ ಸಸಿಯನ್ನು ತೆಗೆದುಕೊಂಡು ಬಂದು ನಾರಾಯಣ ಸ್ವಾಮಿಯವರು ಹೇಳಿದ್ದಾರೆ ಇಲ್ಲೆಲ್ಲಾದರೂ ನೆಡಬೇಕಂತ ಎಂದು ತೆಗೆದುಕೊಂಡು ಬರುತ್ತಾರೆ. ಪ್ರಸ್ತುತ ಅವರು ಎಲ್ಲಿ ಗಿಡ ಈ ಆಲದ ಸಸಿಯನ್ನು ನೆಡಬೇಕೆಂದು ತೋಚದೆ ಎಲ್ಲ ಕಡೆ ಹುಡುಕುತ್ತಾ ಪ್ರಸ್ತುತ ಈಗ ಈ ಸಭಾಭವನ ನಿರ್ಮಾಣ ಮಾಡಿರುವಂತಹ ಸ್ಥಳದಲ್ಲಿ ನೆಡಲು ಒಗೆಯುತ್ತಿರುತ್ತಾರೆ. ಅಂದು ನಾನು ಬಂದು ಏಕೆ ಎಂದು ಕೇಳುತ್ತೇನೆ. ಈ ಸಸಿಯನ್ನು ನೆಡಬೇಕು, ಅದಕ್ಕೆ ಇಲ್ಲಿ ಅಗೆಯುತ್ತಿದ್ದೇನೆ ಎಂದು ತಿಳಿಸುತ್ತಾರೆ. ಆಗ ನಾನು ಅವರಿಗೆ ಮನವರಿಕೆ ಮಾಡಿ ಭವಿಷ್ಯದ ಅಮ್ಮನವರ ಆದೇಶ ಮತ್ತು ದೂರಾಲೋಚನೆಯಂತೆ ಮುನ್ಸೂಚನೆಯಂತೆ ಈ ಸ್ಥಳದಲ್ಲಿ ಬೇಡ, ತೆಗೆದುಕೊಂಡು ಬನ್ನಿ, ಈ ಸ್ಥಳದಲ್ಲಿ ನೆಡೋಣ ಎಂದು ಅವರಿಗೆ ವಿವರಿಸಿ ವಿನಂತಿಸಿ ಪ್ರಸ್ತುತ ಈ ಸ್ಥಳದಲ್ಲಿ ಒಂದು ಆ ಆಲದ ಸಸಿಯನ್ನು ನೆಡಲಾಗಿರುತ್ತದೆ. ತದನಂತರ ನಾವೇ ಸ್ವಯಂ ಪ್ರೇರಿತವಾಗಿ ಇದಕ್ಕೊಂದು ಕಟ್ಟೆಯನ್ನು ಹಾಕಿ ಟ್ರೀ ಗಾರ್ಡನ್ನು ಹಾಕಿ ಈ ಗಿಡವನ್ನು ಪ್ರಸ್ತುತ ಈ ಹಂತಕ್ಕೆ ಕಾಪಾಡಿಕೊಳ್ಳಲು ಯಶಸ್ವಿಯಾಗಿರುತ್ತೇವೆ. ತದನಂತರ ನಮ್ಮ ದೊಡ್ಡಮ್ಮನವರಾದಂತಹ ಶ್ರೀಯುತ ಚೆನ್ನಮ್ಮನವರನ್ನು ಸಹ ಇವತ್ತು ಇದನ್ನು ನೆನೆಸಿಕೊಳ್ಳಲೇಬೇಕು. ಅವರ ಕನಸು ಕಲ್ಪನೆ ಅಮ್ಮನವರ ಮುನ್ಸೂಚನೆ ಏನಿತ್ತೋ ತಿಳಿಯದು. ಆದರೂ ಸಹ ಅವರು ತಮ್ಮ ಜ್ಞಾನಾರ್ಜನೆಯಂತೆ ಅಮ್ಮನವರ ಕ್ಷೇತ್ರವನ್ನು ಕಾಯ್ದುಕೊಳ್ಳುತ್ತಾ ಸೇವೆ ಸಲ್ಲಿಸುತ್ತಾ ಪ್ರಸ್ತುತ ಶ್ರೀ ಪಿರಿಯ ಪಟ್ಟಣದಮ್ಮ ಮೂಲ ದೇವಸ್ಥಾನದ ಕುಬೇರನ ಮೂಲೆಗಾದಂತೆ ಶ್ರೀ ಮುನೇಶ್ವರಾಲಯ ನಮ್ಮೂರಿನಲ್ಲಿ 2 ಬೃಹತ್ ಆಲದ ಮರಗಳಿದ್ದು ಆ ಮರದ ಬುಡದಲ್ಲಿ ಮುನೇಶ್ವರ ಸ್ವಾಮಿಯು ನೆಲೆಸುತ್ತಾ ನಮ್ಮ ಗ್ರಾಮಸ್ಥರೆಲ್ಲರನ್ನು ಕಾಪಾಡುತ್ತಾ ಆಶೀರ್ವದಿಸುತ್ತಾ ಆ ಸ್ಥಳದಲ್ಲಿ ಒಂದು ವಿಶ್ರಮಿಸಲು ಅವಕಾಶ ಮಾಡಿಕೊಟ್ಟಂತಹ 2 ಬೃಹದಾಕಾರದ ಆಲದ ಮರಗಳ ಸವಿ ನೆನಪಿಗಾಗಿ ನಮ್ಮ ದೊಡ್ಡಮ್ಮನವರಾದ ಶ್ರೀಮತಿ ಚೆನ್ನಮ್ಮ ಚಿಕ್ಕಪ್ಪಯ್ಯಪ್ಪನವರ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ಒಂದು ಆಲದ ಮರದ ಸಸಿಯನ್ನು ನೆಡಲಾಗಿರುತ್ತದೆ. ಪ್ರಸ್ತುತ ಈ ಆಲದ ಮರ ಸಸಿಗೆ ಮುನೇಶ್ವರಾಲಯ, ಶ್ರೀ ಮುನೇಶ್ವರಾಲಯ, ಮುನೇಶ್ವರ ಸ್ವಾಮಿ ಮತ್ತು ಆಲದ ಮರ ಎಂಬ ಸಂಕೇತದಲ್ಲಿ ಶ್ರೀ ಮುನೇಶ್ವರಾಲಯ ಎಂಬ ನಾಮಫಲಕವನ್ನು ಸಹ ಅಳವಡಿಸಲಾಗಿರುತ್ತದೆ. ಪ್ರಸ್ತುತ ಅಂದು ಈ ಸ್ಥಳದಲ್ಲಿ ನಮ್ಮ ಮನವಿಯ ಮೇರೆಗೆ ಹುಳಿಮಾವು ಪೊಲೀಸರಾದಂತಹ ಶ್ರೀಯುತ ಚಂದ್ರಣ್ಣನವರು ಹಾಗೂ ಗಣೇಶ್, ರವಿ, ಮಹದೇವಣ್ಣನವರು, ನಮ್ಮ ಮೋಹನ್ ಸರ್ ಹಾಗೂ ಸಾಕಷ್ಟು ಜನರು ಈ ಸ್ಥಳಕ್ಕೆ ಬಂದು ಒಂದು ತೆಂಗಿನ ಸಸಿಯನ್ನು ಸಹ ಈ ಸ್ಥಳದಲ್ಲಿ ನೆಟ್ಟಿರುತ್ತಾರೆ. ತದನಂತರ ನನ್ನ ಶ್ರೀಮತಿಯವರಾದಂತಹ ಶ್ರೀಮತಿ ಸರಿತಾ ಮತ್ತು ಕೋಮ್ ಸತೀಶ್ ಕುಮಾರ್ ಹಾಗೂ ನಮ್ಮ ಮಾವನವರಾದಂತಹ ಯಜಮಾನ್ ನಾರಾಯಣಪ್ಪನವರು ಅವರ ಮಾರ್ಗದರ್ಶನದಲ್ಲಿ ಒಂದು ಶ್ರೀಗಂಧ ಸಸಿಯನ್ನು ಸಹ ಈ ಸ್ಥಳದಲ್ಲಿ ನಡೆಸಲಾಗಿರುತ್ತದೆ. ಹಾಗೂ ಈ ಸ್ಥಳದಲ್ಲಿ ಈ ಕ್ಷೇತ್ರದ ಭಕ್ತಾದಿಯೊಬ್ಬರು ಒಂದು ಗಿಡವನ್ನು ತೆಗೆದುಕೊಂಡು ಬಂದು ಈ ಕ್ಷೇತ್ರದಲ್ಲಿ ನಮ್ಮ ಒಂದು ಕಳಶದಲ್ಲಿ ಬೆಳೆದಂತಹ ಒಂದು ತೆಂಗಿನ ಸಸಿಯನ್ನು ಈ ಕ್ಷೇತ್ರದಲ್ಲಿ ನಡೆಸಬೇಕೆಂದು ಕೇಳಿಕೊಂಡಾಗ ಅವರ ಮನವಿ ಮೇರೆಗೆ ಅವರು ಈ ಕ್ಷೇತ್ರಕ್ಕೆ ಬಂದು ಸದಾಕಾಲ ಪೂಜೆಯನ್ನು ಸಲ್ಲಿಸುತ್ತಿದ್ದ ಮೇರೆಗೆ ಈ ಸ್ಥಳದಲ್ಲಿ ಅವರ ಕಡೆಯಿಂದ ಸಸಿಯನ್ನು ನಡೆಸಲಾಗಿರುತ್ತದೆ. ಅದನ್ನು ಈ ಹಂತದವರೆಗೂ ಕಾಪಾಡಿಕೊಂಡು ಬಂದಿರುತ್ತೇವೆ. ಪ್ರಸ್ತುತ ಈ ದೇವಸ್ಥಾನದಲ್ಲಿ ನಮ್ಮ ಊರ ಜಾತ್ರೆ ಗ್ರಾಮೋತ್ಸವ ಸಮಯದಲ್ಲಿ ನಾವು ಕೆಂಪು ಹೂವನ್ನು ತೆಗೆದುಕೊಂಡು ಬಂದು ದೀಪದಾರತಿಯನ್ನು ಮಾಡಲು ಉಪಯೋಗಿಸುತ್ತಿದ್ದೇವೆ. ಆ ನೆನಪಿನಾರ್ಥವಾಗಿ ಸ್ವಯಂ ನಮ್ಮ ತಾಯಿಯಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಅಮೃತ ಹಸ್ತದಿಂದ ಒಂದು ಗುಲ್ಮರ ಸಸಿಯನ್ನು ಈ ಸ್ಥಳದಲ್ಲಿ ನಡೆಸಲಾಗಿರುತ್ತದೆ. ತದನಂತರ ನಮ್ಮ ಆದಂತಹ ಶ್ರೀ ವಿಜಯ್ ಕುಮಾರ್ ಹಾಗೂ ಅವರ ಶ್ರೀಮತಿಯವರಾದಂತಹ ನಮ್ಮ ಅತ್ತಿಗೆ ಆದಂತಹ ಶ್ರೀಮತಿ ಪದ್ಮಾವತಿ ಅಲಮೇಲು ಕೋಮ್ ವಿಜಯ್ ಕುಮಾರ್ ಅವರ ತಾಯಿಯಾದಂತಹ ಶ್ರೀಮತಿ ರಾಧಮ್ಮ, ನಾವುಗಳೆಲ್ಲರೂ ದಂಡಮ್ಮ ಎಂದೇ ಕರೆಯುತ್ತೇವೆ, ಅವರ ಅಮೃತ ಹಸ್ತದಿಂದ ಇಲ್ಲಿ ಒಂದು ಮುತ್ತುಗದ ಸಸಿಯನ್ನು ನಡೆಸಲಾಗಿರುತ್ತದೆ. ಪ್ರಸ್ತುತ ಈ ಮುತ್ತುಗದ ಸಸಿಯ ಬುಡದಲ್ಲಿ ಒಂದು ಉತ್ತರಾಣಿಕೆಯ ಸಸಿಯು ಸಹ
ಸ್ವಯಂ ಪ್ರೇರಿತವಾಗಿ ಬೆಳೆದು ನಿಂತಿರುತ್ತದೆ. ಇದು ಸಾಕಷ್ಟು ಸುಮಾರು 10-12 ವರ್ಷಗಳಿಂದ ಈ ಸ್ಥಳದಲ್ಲಿ 2 ನವಗ್ರಹ ಸಸ್ಯಗಳು ಒಂದೇ ಬುಡದಿಂದ ಬಂದಿರುತ್ತವೆ. ಪ್ರಸ್ತುತ ಶ್ರೀ ಏಕಾದಶಿ ಹಬ್ಬದ ಮಹಿಮೆಯನ್ನು ಅರಿತು ಬೆಳೆದು ಆ ಪ್ರಸಾದವನ್ನು ಸ್ವೀಕರಿಸಿದ ಸುಸಂದರ್ಭದಕ್ಕಾಗಿ ಈ ಕ್ಷೇತ್ರದಲ್ಲಿ ಏಕಾದಶಿ ಹಬ್ಬದ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದ ಅನುಗ್ರಹದೊಂದಿಗೆ ಇಲ್ಲಿ ಒಂದು ಅಗಸೆ ಸಸಿಯನ್ನು ಸಹ ನಮ್ಮ ಕ್ಷೇತ್ರದಲ್ಲಿ ನಡೆಸಲಾಗಿರುತ್ತದೆ. ಪ್ರಸ್ತುತ ಈ ಹಂತಕ್ಕೆ ಕಾಪಾಡಿಕೊಂಡಿರುತ್ತೇವೆ. ಹಾಗೂ ತದನಂತರ ನಮ್ಮ ಹೊಲದಲ್ಲಿ ಇದ್ದಂತಹ ನಕಲಿ ಗಿಡ, ಈ ಗಿಡವನ್ನು ತೆಗೆದುಕೊಂಡು ಬಂದು ನಮ್ಮ ಹೊಲದಲ್ಲಿ ನಕಲಿ ಗಿಡದ ಬುಡದಲ್ಲಿ ಶ್ರೀ ನಾಗದೇವತೆಯು ವಾಸವಿದ್ದು ಪ್ರಸ್ತುತ ಆ ಸ್ವಾಮಿಯು ಆ ಜಾಗವನ್ನು ಸ್ವಚ್ಛಗೊಳಿಸುವ ಸುಸಂದರ್ಭದಲ್ಲಿ ನಾಗದೇವತೆಯ ಆ ನಕಲಿ ಗಿಡದ ಒಂದು ಅನಾದಿ ಕಾಲದಿಂದ 100 ವರ್ಷಗಳಿಂದ ಇದ್ದಂತಹ ನೆನಪಿನಾರ್ಥವಾಗಿ ಅಲ್ಲಿ ಕಸಿ ಮಾಡಿಕೊಂಡು ಬಂದು ಈ ಸ್ಥಳದಲ್ಲಿ ನಮ್ಮ ತಾಯಿಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಅಮೃತದಿಂದ ನಡೆಯಿಸಿ ಪ್ರಸ್ತುತ ಇದನ್ನು ಕಾಪಾಡಿಕೊಂಡು ಬರಲಾಗಿರುತ್ತದೆ. ತದನಂತರ ಈ ಕ್ಷೇತ್ರದ ಶ್ರೀ ಪಿರಿಯ ಪಟ್ಟಣದಮ್ಮ ಪಲ್ಲಕ್ಕಿಯನ್ನು ಮಾಡಿಸಿಕೊಂಡು ತಮ್ಮ ತನು ಮನು ಧನವನ್ನು ಅರ್ಪಿಸಿ ಭಾಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಶ್ರೀ ಪಿರಿಯ ಪಟ್ಟಣದಮ್ಮ ಅಮ್ಮನವರ ಪಲ್ಲಕ್ಕಿಯನ್ನು ಮಾಡಿಸುತ್ತಾ ಶ್ರೀಮತಿ ಚೆನ್ನಮ್ಮ ಚಿಕ್ಕಪ್ಪಯ್ಯಪ್ಪನವರ ಮಗನಾದಂತಹ ಶ್ರೀಯುತ BC ಶ್ರೀನಿವಾಸ್ ಅವರ ಹಾಗೂ ಅವರ ಶ್ರೀಮತಿಯವರಾದಂತಹ ಸುಧಕ್ಕ ಅವರ ಹಾಗೂ ನಮ್ಮ ತಾಯಿಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಅಮೃತ ಹಸ್ತದಿಂದ ಹಾಗೂ ನಮ್ಮ ದೊಡ್ಡಪ್ಪನವರಾದ ಶ್ರೀ ನಾರಾಯಣಪ್ಪನವರ ಅವರ 4 ಜನರ ಸಮಾಗಮದಿಂದ ಅವರ ಅಮೃತ ಹಸ್ತದಿಂದ ಒಂದು ಬೇವಿನ ಸಸಿಯನ್ನು ನಡೆಸಲಾಗಿರುತ್ತದೆ. ಪ್ರಸ್ತುತ ಅನಾದಿ ಕಾಲದಲ್ಲಿ ಯಾರು ಶಕ್ತರಲ್ಲದಂತಹ ಸಂದರ್ಭದಲ್ಲಿ ಶ್ರೀಯುತ ಈ ಕ್ಷೇತ್ರದ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪಿರಿಯ ಪಟ್ಟಣದಮ್ಮ ತಾಯಿಯ ಪಲ್ಲಕ್ಕಿಯನ್ನು ಮಾಡಿಕೊಂಡು ಈ ಗ್ರಾಮದ ಎಲ್ಲರಿಗೂ ಸಹ ಒಂದು ಉತ್ಸವ ಮೂರ್ತಿಯನ್ನು ಪ್ರದಕ್ಷಿಣೆ ಹಾಕಿಕೊಂಡು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ನಮ್ಮ ಅಣ್ಣನವರಾದಂತಹ ಶ್ರೀಯುತ BC ಶ್ರೀನಿವಾಸ್ ಹಾಗೂ ಅವರ ನಮ್ಮ ಅತ್ತಿಗೆಯವರಾದಂತಹ ಶ್ರೀಮತಿ ಅವರ ಅಮೃತ ಹಸ್ತದಿಂದ ಈ ಸ್ಥಳದಲ್ಲಿ ಬೇವಿನ ಸಸಿಯನ್ನು ನಡೆಯಿಸಿ ಪ್ರಸ್ತುತ ಈ ಹಂತದವರೆಗೂ ಕಾಪಾಡಿಕೊಂಡು ಬರಲಾಗಿರುತ್ತದೆ. ಶ್ರೀಮತಿ ಸುಧಾ ಶ್ರೀನಿವಾಸ್ ರವರಿಗೆ ಅಮ್ಮನವರ ಆಶೀರ್ವಾದ ದೈವಾನುಗ್ರಹ ಸದಾಕಾಲ ಇರಲೆಂದು ಬೇಡಿಕೊಳ್ಳುತ್ತೇನೆ. ತದನಂತರ ನನ್ನ ಪ್ರೀತಿಯ ಸಹೋದರನಾದಂತಹ ನಮ್ಮ ಕುಟುಂಬದ ಕೊನೆಯ ಮಗನಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದ ಕೊನೆಯ ಮಗನಾದಂತಹ ಶ್ರೀಯುತ ನವೀನ್ ಕುಮಾರ್ ಅವರ ಅಮೃತ ಹಸ್ತದಿಂದ ನಮ್ಮ ತಾಯಿಯ ಸಮಕ್ಷಮದಲ್ಲಿ ಇಲ್ಲಿ ಒಂದು ತೆಂಗಿನ ಮರವನ್ನು ನಡೆಸಲಾಗಿರುತ್ತದೆ. ಪ್ರಸ್ತುತ ಈ ಹಂತದವರೆಗೂ ಬೆಳೆಯಿಸಿ ಕಾಪಾಡಿಕೊಂಡು ಬರಲಾಗಿರುತ್ತದೆ. ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದಂತಹ ನಮ್ಮೂರಿನ ಗ್ರಾಮಸ್ಥರು, ಈ ಕ್ಷೇತ್ರದ ಭಕ್ತಾದಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರೆಲ್ಲರಿಗೂ ಸಹ ಈ 46ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಪ್ರಸ್ತುತ ಅಂದು ಕೆಲವು ಕಿಡಿಗೇಡಿಗಳು ಇಲ್ಲಿ ಸುಮಾರು 20ರಿಂದ 25 ಅಡಿ ಜಾಗವನ್ನು ಅತಿಕ್ರಮಿಸಲು ಯೋಜನೆಗಳನ್ನು ರೂಪಿಸಿ ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾದಾಗ ಅಮ್ಮನವರ ಆಶೀರ್ವಾದಗಳಂತೆ ಮುನ್ಸೂಚನೆಯಂತೆ ಅಮ್ಮನವರು ಜ್ಞಾನೋದಯಿಸಿದಂತೆ ನಾವು ಈ ಸ್ಥಳಕ್ಕೆ ಬಂದು ಮತ್ತೆ ಆ ಸ್ಥಳವನ್ನು ಅಮ್ಮನವರ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಅಂದು ಯಶಸ್ವಿಯಾಗಿರುತ್ತೇವೆ. ನಮ್ಮ ಮನವಿಯ ಮೇರೆಗೆ ಸುಮಾರು 1 ಲಕ್ಷ ರುಗಳನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಅಷ್ಟು ಗಿಡಗಳನ್ನು ನೆಟ್ಟು ಪ್ರತಿಯೊಬ್ಬರೂ ಸಹ ನಮ್ಮ ಮನವಿ ಮೇರೆಗೆ ಈ ಸ್ಥಳಕ್ಕೆ ಬಂದು ಆ ಸ್ಥಳದಲ್ಲಿ ಅಂದು ನಮಗಿದ್ದಂತಹ ಆತಂಕ, ಒಂದು ಭಯದ ವಾತಾವರಣವನ್ನು ದೂರವಾಗಿಸಿ ನಮ್ಮ ಮನವಿಯಂತೆ ಬಂದು ಅಂದು ಈ ಗಿಡಮರಗಳನ್ನು ನೆಟ್ಟು ಕ್ಷೇತ್ರದ ಅಮ್ಮನವರ 1 ಇಂಚು ಜಾಗವನ್ನು ಮತ್ತೆ ನಾವು ವಶಕ್ಕೆ ಪಡೆದುಕೊಳ್ಳಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಅಂದು
ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಸುಮಾರು 1 ಲಕ್ಷ ರುಗಳನ್ನು ವಿನಿಯೋಗಿಸಿ ಆಲೋ ಬ್ಲಾಕ್, ಸಿಮೆಂಟ್, ಸ್ಯಾಂಡನ್ನು ತೆಗೆದುಕೊಂಡು ಬಂದು ಗಾರೆ ಕೆಲಸದವರನ್ನು ಕರೆದುಕೊಂಡು ಬಂದು ಕಟ್ಟೆಗಳನ್ನು ಕಟ್ಟಿ ಅಷ್ಟು ಗಿಡಗಳಿಗೂ ಟ್ರೀ ಗಾರ್ಡ್ಗಳನ್ನು ಹಾಕಿ ಅಂದು ನೀರನ್ನು ಹಾಕಿ ಸುಮಾರು 5 ದಿನಗಳ ಕಾಲ ಕ್ಯೂರಿಂಗನ್ನು ಮಾಡಿ ಕಾಪಾಡಿಕೊಂಡು ಪ್ರಸ್ತುತ ವಾರ್ಷಿಕವಾಗಿ ಗಿಡ ಮರಗಳನ್ನು ಕಾಪಾಡಿಕೊಳ್ಳುತ್ತಾ ಹಗಲು ಮತ್ತು ರಾತ್ರಿ ಕ್ಷೇತ್ರದ ಭಿಕ್ಷುಕರಂತೆ ಕ್ಷೇತ್ರದ ಸೇವೆಯನ್ನು ಮಾಡುತ್ತಾ ಬಂದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಗೆ ಅಮ್ಮನವರ ಆಶೀರ್ವಾದ ಸದಾಕಾಲ ಇರಲಿ ಹಾಗೂ ಅಮ್ಮನವರು ಸದಾಕಾಲ ಸೇವೆಯನ್ನು ಮುಂದುವರಿಸಲು ಅವಕಾಶವನ್ನು ಮಾಡಿಕೊಡಲಿ ಎಂದು ಬೇಡಿಕೊಳ್ಳುತ್ತಾ ಈ 46ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ 21ನೇ ಸುತ್ತಿನ ಪಾದಯಾತ್ರೆಯ ಸವಿ ನೆನಪಿಗಾಗಿ 21 ಬಾರಿ ಗಂಟಾನಾದ ಅಂದು ಈ ಕ್ಷೇತ್ರದ ಅಮ್ಮನವರು ಅನುಗ್ರಹಿಸಿ ಆದೇಶಿಸಿ ಕ್ಷೇತ್ರದ ಸೇವೆಯನ್ನು ಮಾಡಲು ಸಮಯ, ಶಕ್ತಿ ಮತ್ತು ಆರ್ಥಿಕ ಸಹಾಯವನ್ನು ನೀಡಿ ಎಚ್ಚರಿಸಿ ಪ್ರೇರೇಪಿಸಿ ಗ್ರಾಮಸ್ಥರು ಮತ್ತು ಈ ಕ್ಷೇತ್ರದ ಭಕ್ತಾದಿಗಳ ಸಮಕ್ಷಮದಲ್ಲಿ ಅಷ್ಟು ಗಿಡಗಳನ್ನು ನೆಟ್ಟು ಕಾಪಾಡಿಕೊಂಡು ಬರಲು ಅವಕಾಶ ಮತ್ತು ಆಶೀರ್ವದಿಸಿದ ಅಮ್ಮನವರಿಗೆ ಸದಾಕಾಲ ಈ ಕ್ಷೇತ್ರದ ಅಮ್ಮನವರನ್ನು ಸೇವೆಯನ್ನು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವ ಶಕ್ತಿ ಮತ್ತು ಸೌಭಾಗ್ಯವನ್ನು ನಮಗೆ ಕರುಣಿಸಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳಿಗೆ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ಆದಂತಹ ಸಪ್ತ ಮಾತೃಕೆಯರ ದರ್ಶನ. ಕಾಲ ಹೋಗುತ್ತದೆ, ಬದಲಾಗುತ್ತಿರುತ್ತದೆ. ಆದರೆ ಮೂಲ ಮತ್ತು ಪ್ರಧಾನ ಮತ್ತು ಅನಾದಿ ಕಾಲದಿಂದ ನಮ್ಮ ಗ್ರಾಮದ ಭಕ್ತಾದಿಗಳು ಈ ಕ್ಷೇತ್ರದ ಸೇವಕರು ಸೇವೆ ಸಲ್ಲಿಸುತ್ತಾ ಪೂಜಿಸುತ್ತಾ ಬಂದಿರುವಂತಹ ಶ್ರೀ ಪ್ರಿಯ ಪಟ್ಟಣದಮ್ಮ ಸಪ್ತ ಮಾತೃಕೆಯರ ದರ್ಶನವನ್ನು ಭಕ್ತಾದಿಗಳು ಉಳಿಸಿಕೊಂಡು ಬೆಳೆಸಿಕೊಂಡು ಮುನ್ನಡೆಸುತ್ತಾ ಹೋಗಬೇಕು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.